ಹೇಗಿತ್ತು? ಚೆನ್ನಾಗಿತ್ತು. ಇಷ್ಟ ಆಯ್ತು ಸಿನಿಮಾ. ಫ್ಯಾಮಿಲಿ ಸ್ಟೋರಿ ಅಲ್ಲ? ಹೌದು, ಅಂದ್ರೆ ಆ ಅಪ್ಪ ನಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದನ್ನ ಇದ್ರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ರಿಯಲ್ ಲೈಫ್ ಹೌದು, ನಮ್ಮ ಅಪ್ಪನೂ ಹಿಂಗೆ ಕಷ್ಟಪಟ್ಟು ನಮ್ಮನ್ನ ಸಾಕಿರೋದು. ನಾವ್ ಈಗ್ಲೂ ಏನ್ ಕೇಳಿದ್ರು ಅಪ್ಪ ತಂದು ಕೊಡ್ತಾರೆ, ಅದೇ ಖುಷಿ. ಥ್ಯಾಂಕ್ ಯು. ಏನ್ ಇಷ್ಟ ಆಯ್ತು? ತಂದೆ ಮತ್ತೆ ಮಗಳದ್ದು. ಮೇನ್ ಆಗಿ ನಂಗೆ ರಾಧಾ ಪಾಠ ಇಷ್ಟ, ಮಮತಾ ಪಾಠ ಇಷ್ಟ. ಮಮತಾ ಪಾರ್ಟ್ ಇಷ್ಟ. ಉಳ್ಕೋತಾಳ ಮಮತಾ ನೆನಪಲ್ಲಿ? ಇರ್ತಾರೆ ಅವು ನೆನಪು ಇರ್ತಾರೆ, ಹಾಡ್ತಾರ ನೆನಪಲ್ಲಿ? ಚಂದ ಇರ್ತಾರೆ. ಬಟ್ ಅಪ್ಪ ಮಗಂದು ಸ್ವಲ್ಪ ಟಚ್ ಆಯ್ತು. ನಿಮಗೂ ಟಚ್ ಆಯ್ತಾ? ಅದೇ ತಾನೇ ಹೇಳಿದ್ದು. ನೀವು ಹಠ ಮಾಡ್ತೀರಾ? ನಾನು ಹಠ ಮಾಡ್ತಿರ್ತೀನಿ. ನಾನು ಅವಾಗ ಹಠ ಮಾಡ್ತೀನಿ. ನೀವು ಏನಾದ್ರು ನಿಮ್ಮ ತಂದೆ ಜೊತೆ ಹಠ ಮಾಡಿ ಏನಾದ್ರು ಕೊಡ್ಸ್ಕೊಂಡಿದ್ದೀರಾ? ಅಷ್ಟೆಲ್ಲ ಇಲ್ಲ, ನಾನು ಅಷ್ಟೆಲ್ಲ ಹಠ ಮಾಡಲ್ಲ. ಒಂದು ಚಿಕ್ಕ ಪುಟ್ಟ ಅಷ್ಟೇನು ಹಠ ಮಾಡೋದು, ಬಟ್ ಕೊಡಿಸ್ತಾರಪ್ಪ. ಹಂಗೆಲ್ಲ ಏನಿಲ್ಲ, ಕೊಡಿಸ್ತಾರೆ. ನಾನು ಕರುಣಾಕರ. ತುಂಬ ಚೆನ್ನಾಗಿದೆ, ಎಮೋಷನ್ಸ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಮೇಯ್ನಾಗಿ ಒಬ್ಬ ಮಗ ಅಪ್ಪ ನೀನೇ ವಿಲನ್, ನೀನೇ ನನ್ನ ಪಾಲಿನ ವಿಲನ್ ಅಂತ ಹೇಳ್ತಾನೆ ಮೊದಲು. ಕಡೆಗೆ ಅವ್ನು ಬರ್ತಾ ಬರ್ತಾ ನೀನೇ ನನ್ನ ಪಾಲಿನ ಹೀರೋ ಅಂತಾನೆ. ಈ ಜರ್ನಿ ಏನಿದೆ ಅದರ ನಡುವೆ ತೋರಿಸೋದೇ ನಿಮಗೆ ನಾನು ಕರುಣಾಕರ ಫಿಲಮ್ ತುಂಬ ಚೆನ್ನಾಗಿದೆ. ಎಮೋಷನ್ಸ್ ಕ್ಯಾರಿ ಮಾಡಿದ್ದಾರೆ ಚೆನ್ನಾಗಿ. ಹೀರೋಯಿನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಎಲ್ಲರೂ ಬನ್ನಿ, ನಾಳೆಯಿಂದ ಫಿಲಮ್ ನೋಡಿ. ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು. ದುಃಖ ಆಗುತ್ತೆ ನೋಡ್ತಾ ಇದ್ರೆ. ಬಡತನ ಎಷ್ಟು ಕಷ್ಟ ಆಗಿರುತ್ತೆ. ಬಡತನದಿಂದ ಮುಂದೆ ಬಂದು ಪಾಪ ಮಕ್ಕಳುಗಳು ಏನು ಕೇಳಿದ್ರು ಕೊಡ್ಸೋಕ್ಕಾಗಲ್ಲ. ಸೊ ಆ ಥರ ಸಂದರ್ಭದಲ್ಲಿ ಏನು ಮಾಡ್ಕೊಳ್ಳೋದು, ಏನು ಮಾಡೋದು ಅನ್ನೋದು ತುಂಬ ಇದಾಗಿರುತ್ತೆ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ, ಡೈರೆಕ್ಷನ್ ಚೆನ್ನಾಗಿದೆ, ಮತ್ತು ಎಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ. ಇಟ್ಸ್ ರಿಯಲಿ ಎ ಗುಡ್ ಮೂವಿ ಆ್ಯಂಡ್ ಫ್ಯಾಮಿಲಿ ಮೂವಿ. ನೋ ಫೈಟ್ಸ್ ಆ ಥರ ಎಲ್ಲ ಏನೂ ಇಲ್ಲ, ಹಿಂಸೆ ಏನೂ ಇಲ್ಲ. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಸಿನಿಮಾನ. ಒಂದು ಸೆಂಟಿಮೆಂಟ್ ಚೆನ್ನಾಗಿದೆ. ಮೀನ್ಸ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೆ, ಒಬ್ಬ ಸಿನಿಮಾ ಡೈರೆಕ್ಷನ್ ಮಾಡಬೇಕಂದ್ರೆ ಏನೆಲ್ಲ ಕಷ್ಟಪಡ್ತಾರೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಮೇನ್ಲಿ ಅಪ್ಪ ಮಗನ ಸೆಂಟಿಮೆಂಟ್ ಸಖತ್ತಾಗಿ ವರ್ಕೌಟ್ ಆಗಿದೆ. ಮ್ಯೂಸಿಕ್ಕು ಮತ್ತು ಮೇಕಿಂಗ್ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕ್ ಇನ್ನೊಂಚೂರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರೋದು ಅಂತ ನನಗೆ ಅನಿಸ್ತು ಪರ್ಸ್ನಲಿ. ಅದು ಬಿಟ್ಟರೆ ಪಕ್ಕ ಹಾಗೆ ಆಗುತ್ತಲ್ಲ, ಒಂದು ನಮ್ಮ ಅಪ್ಪನ ನೆನೆಸ್ಕೊಳ್ಳೋ ಥರನೇ ಇದೆ ಅದು. ಏನಾರು ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವೇನೋ ಆಸೆ ಪಟ್ಟಿರ್ತೀವಿ, ಅದನ್ನು ಕೊಡ್ಸೋಕ್ಕಾಗಿರಲ್ಲ. ಅದನ್ನು ಎಷ್ಟು ಚೆನ್ನಾಗಿ ತೆರೆ ಮೇಲೆ ತರೋಕ್ಕಾಗಿದ್ರು ಅಷ್ಟು ಚೆನ್ನಾಗಿ ತಂದಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ, ಮ್ಯೂಸಿಕ್ ಅಂತೂ ಸಖತ್ತಾಗಿದೆ. ಮೂವಿ ಫುಲ್ ಕನೆಕ್ಟ್ ಆಗುತ್ತೆ. ಮೂವಿ ನೋಡ್ತಾ ನಾವೇ ಕೂಡ ಎಮೋಷ್ನಲ್ ಆಗ್ತೀವಿ, ಅಷ್ಟು ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಮೂವಿ. ಯಾರೇ ಮೂವಿ ನೋಡಿದ್ರು ಯಾರಿಗೆ ಆಸೆ ಇರುತ್ತೆ ಮಕ್ಳಿಗೆ ಕೊಡಿಸ್ಬೇಕು ಅನ್ನೋ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಅದಕ್ಕೋಸ್ಕರ ಅನ್ನೋದು ಈ ಮೂವಿ ಮೂಲಕ ತುಂಬ ಚೆನ್ನಾಗಿ ಹೇಳ್ಕೊಡ್ತೀವಿ. ಎಲ್ಲರೂ ಕನೆಕ್ಟ್ ಆಗ್ತೀವಿ. ಖಂಡಿತ ಈ ಮೂವಿ ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಡಿಯನ್ಸ್ಗೆ ಎಮೋಷನಲಿ ಟಚ್ ಆಗೋ ಥರ ಇದೆ. ತುಂಬ ಚೆನ್ನಾಗಿದೆ. ಮಮತಾ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಫಾದರ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಟೋಟಲಿ ತುಂಬ ಇಷ್ಟ ಆಯಿತು. ಒಂದು ಎಮೋಷ್ನಲಿ ಸೆಂಟಿಮೆಂಟ್, ಫ್ಯಾಮಿಲಿಗೆಲ್ಲ ಇಷ್ಟ ಆಗುವಂಥ ಸ್ಟೋರಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ನೈಸ್. ಫಾದರ್ ಸೆಂಟಿಮೆಂಟ್ ಚೆನ್ನಾಗಿದೆ. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು. ನೈಸ್, ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ನಾವು ನೋಡ್ತಾ ಇರೋ ಮೂವಿ ತುಂಬ ನಮಗೆ ಕನೆಕ್ಟ್ ಆಯಿತು. ಸೆಕೆಂಡ್ ಹಾಫ್ ಬಂದ್ಬಿಟ್ಟು ಸಖತ್ತಾಗಿದೆ. ಫಸ್ಟ್ ಹಾಫಲ್ಲಿ ಸ್ವಲ್ಪ ಸ್ಲೋ ಅನಿಸ್ತು ಫ್ರಾಂಕ್ ಆಗಿ, ಬಟ್ ಸೆಕೆಂಡ್ ಹಾಫ್ ಬಂದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ. ಎಲ್ಲ ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಕರ್ಕೊಂಬಂದು ಈ ಮೂವಿ ತೋರಿಸಿ, ಎಕ್ಸ್ಪೆಷಲಿ ಹಠ ಮಾಡೋ ಮಕ್ಳುಗಳನ್ನ ಕರ್ಕೊಬಂದು ತೋರಿಸಿ ಕಷ್ಟ ಏನೊಂದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಕರುಣಾಕರ ಮೂವಿ ತುಂಬ ಚೆನ್ನಾಗಿದೆ. ಒಳ್ಳೆ ಒಂದು ಮೆಸೇಜ್ ಇಟ್ಟಿದ್ದಾರೆ. ಸರ್ ನಮ್ಮನ್ನು ನೋಡ್ದಂಗೆ ಆಯ್ತು, ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಅವಾಗೆಲ್ಲ ನಾವೆಲ್ಲ 90s ಕಿಡ್ಸು. ನಮ್ಗೆ ಕಷ್ಟ ಗೊತ್ತಿರುತ್ತೆ. ಇವಾಗ ಮಕ್ಕಳಿಗೆ ಏನು ಗೊತ್ತಿಲ್ಲ, ಕಾರ್ ಬೇಕು ಕೊಡೋರು ತಂದೆ ತಾಯಿ ಇರೋದ್ರಿಂದ 90s ಕಿಡ್ಸ್ ಅವ್ರನ್ನೆಲ್ಲ ಕರ್ಕೊಂಬಂದು ತೋರಿಸಿ ಇವಾಗ ಮಕ್ಳಿಗೆ ಈ ಫಿಲಮ್ಗಳನ್ನ ತೋರಿಸಿ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಮಕ್ಳುಗಳಿಗೆ. ಸುಮ್ಮನೆ ಸುತ್ತಲೇ ಬೆಳೆಸ್ಬಿಟ್ರೆ ನಾಳೆ ಕಷ್ಟ ಬಂದಾಗ ಮಕ್ಳು ಕೈಲಿ ತಡ್ಕೊಳ್ಳೋಕೆ ತಾಕತ್ತಿರಲ್ಲ. ಕಷ್ಟ ತೋರ್ಸಾದ್ಮೇಲೆ ಸುಖ ತೋರಿಸ್ರಿ ಮಕ್ಳಿಗೆ ಅಂತ ಇಷ್ಟ. ತಂದೆ ಏನು ಕಷ್ಟ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಅದಕ್ಕೆ ಹೇಳೋದು ಮಕ್ಕಳು ಅರ್ಥ ಮಾಡ್ಕೋಬೇಕು ಅನ್ನೋದು. ಇವಾಗ ನಾವು ದೊಡ್ಡವರಾಗ್ಬಿಟ್ಟಿದ್ದೀವಿ. ಚಿಕ್ಕ ವಯಸ್ಸಲ್ಲಿ ನಾವು ನಮ್ಮ ಅಪ್ಪ ಅಮ್ಮನ ಅರ್ಥ ಮಾಡ್ಕೊತಾ ಇರಲಿಲ್ಲ. ಅರ್ಥ ಮಾಡ್ಕೊಂಡಿದ್ಮೇಲೆ ಇವಾಗ ಗೊತ್ತಾಯಿತು. ಇವಾಗ ನಮ್ಮ ಮುಂದೆ ಬರೋ ಫ್ಯೂಚರ್ ಮಕ್ಕಳಿಗೆ ಇಂಥ ಮೂವಿ ತೋರಿಸ್ಬೇಕು. ಇವಾಗ ಪ್ರೆಸೆಂಟ್ ಇರೋ ಮಕ್ಕಳು 2000 ಕಿಡ್ಸ್ ಇರೋ ಮಕ್ಕಳನ್ನ ಕರ್ಕೊಂಡು ಫಸ್ಟ್ ಈ ಮೂವಿ ತೋರಿಸ್ಬೇಕು. ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿ ವ್ಯಾಲ್ಯೂ ಏನು ಅಂತ. ನಿಜವಾಗೂ ಬಹಳಷ್ಟು ಖುಷಿ ಆಗುತ್ತೆ. ನಾನು ಪ್ರಾಮಾಣಿಕವಾಗಿ ಮಾತು ಹೇಳ್ತಾ ಇದ್ದೀನಿ. ಈ ಫಿಲಮು ಖಂಡಿತ ಸಕ್ಸಸ್ ಆದರೆ ಮಾತ್ರನೇ ಈ ತಂಡಕ್ಕೆ ಒಂದು ಜಯ ಸಿಗುತ್ತೆ. ಇನ್ನೂ ದೊಡ್ಡ ಫಿಲಮ್ಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ರೀತಿ ಫಿಲಮ್ಗಳು ಬಂದಾಗ ಈ ಬಾಂಧವ್ಯಗಳು ಬೆಳೆಯುತ್ತೆ. ಇವತ್ತೆಲ್ಲ ಈ ಎಲ್ಲ ಫೋನ್ಗಳು ಇಟ್ಕೊಂಡಿದ್ದಾರೆ. ಏನಂತ ಅಂದರೆ ಯಾವುದೋ ಒಂದು ರೂಮ್ಗೆ ಹೋಗ್ತಾರೆ, ಒಂದೇ ಫ್ಯಾಮಿಲಿ ಒಂದೇ ರೂಮಲ್ಲಿದ್ರು ಒಂದೇ ಮನೇಲಿದ್ರು ಬಟ್ ಎಲ್ಲರೂ ಒಂದೊಂದು ಫೋನ್ ಇಟ್ಕೊಂಡು ಸಪ್ರೇಟ್ ಜೀವನ ಮಾಡ್ತಾ ಇದ್ದಾರೆ.
ಬಟ್ ಆದರೆ ಎಲ್ಲರನ್ನೂ ಕರೆದು ಇಲ್ಲಿ ಕೂರಿಸಿದಾಗ ಮಾತ್ರ ಇವತ್ತು ನಮ್ಮ ಬಾಂಧವ್ಯಗಳು ಬೆಳೆಯುತ್ತೆ. ಗಂಡ ಇರ್ಬೋದು, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಈ ಬಾಂಧವ್ಯಗಳನ್ನ ನಿಜವಾಗೂ ಭಾಳಷ್ಟು ಖುಷಿ ಆಗುತ್ತೆ. ಇನ್ನೊಂದೇ ಒಂದು ನಿಮಗೆ ಒಂದು ರಿಕ್ವೆಸ್ಟ್ ಹೇಳ್ತೀನಿ, ಖಂಡಿತ ಈ ಫಿಲಮ್ ನೋಡೋಕೆ ಬರೋರು ದಯವಿಟ್ಟು ಒಂದು ಖರ್ಚಿಪ್ ತೊಗೊಂಬನ್ನಿ, ಇಲ್ಲ ನ್ಯಾಪ್ಕಿನ್ನಾರು ತೊಗೊಂಬನ್ನಿ. ಆ ಕಣ್ಣಲ್ಲಿ ಆ ರಕ್ತ ಬರ್ಸ್ಬಿಟ್ಟಿದ್ದಾರೆ ನಿಜವಾಗೂ ಇವರೆಲ್ಲ, ಇವರು ಒಂದು ತಂಡ. ನಿಜವಾಗೂ ಆಲ್ ದ ಬೆಸ್ಟು. ಈ ಫಿಲಮ್ ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗಲಿ. ಜೈ ಜೈ ಕರ್ನಾಟಕ. ಮತ್ತೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೃತಿ ಬೆಟ್ಟರ್. ಈಗಿನ ಸಿನಿಮಾ ನೋಡ್ಕೊಂಡು ಬಂದೆ. ನಾವೆಲ್ಲರೂ ಮಿಡಲ್ ಕ್ಲಾಸ್ಗೆ ಸೇರೋದು. ನಮ್ಮ ಎಲ್ಲರ ಜೀವನದಲ್ಲೂ ಒಬ್ರು ಕರ್ಣಕಾರ ಇರ್ತಾರೆ, ಮತ್ತೆ ಅಪ್ಪು ಇದ್ದೇ ಇರ್ತಾರೆ. ನಾವು ಅಷ್ಟೇ ಕಾಟ ಕೊಟ್ಟಿರ್ತೀವಿ ನಮ್ಮ ಪೇರೆಂಟ್ಸ್ಗೆ. ಸೊ ಪ್ರತಿಯೊಂದು ಜೀವನದಲ್ಲೂ ಒಂದು ಸಾಕಷ್ಟು ಕತೆಗಳಿದೆ. ಅಂಥ ಒಂದು ಕಥೆನ ತೆಗೆದು ನಮ್ಮ ಮುಂದೆ ಇವಾಗ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನನ್ನ ಜೀವನದಲ್ಲೂ ನಮ್ಮ ತಂದೆಗೆ ನಾನು ಎಷ್ಟು ಕಾಟ ಕೊಟ್ಟಿದ್ದೀನಿ ಅಂದರೆ ಒಂದು 2 ವೀಲರ್ ಕೊಡಿಸಿ ಅಂತ ಎವ್ರಿ ಶಾರ್ಟಲ್ಲೂ ನನ್ನ ತಂದೆ ನೆನೆಸ್ಕೊತಾ ಇದ್ದೆ. ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ನಮ್ಮ ಮಿಡಲ್ ಕ್ಲಾಸಲ್ಲಿ ನಮ್ಮ ಅಪೇಕ್ಷೆಗೂ ಯೋಗ್ಯತೆಗೂ ಒಂದು ಡಿಫ್ರೆನ್ಸ್ ಇರುತ್ತೆ. ಅದು ತುಂಬ ದೊಡ್ಡ ಗ್ಯಾಪ್. ಅದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ. ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಎಲ್ಲರ ಒಂದು ಎಫರ್ಟ್ಸು ತುಂಬ ಆನೆಸ್ಟ್ ಅಂತ ಅನ್ನಿಸ್ತಿದೆ. ಈ ಸಿನಿಮಾ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ನಿಮ್ಗೆಲ್ಲನೂ ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆವಾಗಲೇ ಈ ಸಿನಿಮಾ ಸಕ್ಸಸ್ಫುಲ್ ಆಗೋದು. ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದಾಗಿ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಭಿನಂದನೆಗಳು. ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಯಾಕೆ ಈ ಸಿನಿಮಾ ನೋಡಬೇಕು ಅಂತೇಳಿ ಹೇಳಿದ್ರೆ, ಎಮೋಷನ್, ಅಪ್ಪ ಮಗ ಹೆಂಡತಿ. ಈಗ ನಾವೆಲ್ಲ ಫ್ಯಾಮಿಲಿ ಮ್ಯಾನ್ಗಳು. ಸೊ ಒಂದು ಫ್ಯಾಮಿಲಿ ಆದಮೇಲೆ ಆ ಚಿಕ್ಕ ಚಿಕ್ಕ ಮಕ್ಕಳು ಇರೋರು ಅವ್ರು ಹೇಗೆ ಡಿಮ್ಯಾಂಡ್ಗಳನ್ನ ಮಾಡ್ತಾ ಇರ್ತಾರೆ, ಅದು ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಆ ಕ್ಷಣದಲ್ಲಿ ಅದೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಆ ತಂದೆ ಆದವನಿಗೆ ಗೊತ್ತಿರುತ್ತದೆ. ಸೊ ಅದನ್ನು ಕೊಡಿಸೋದಕ್ಕೆ ಆ ಟೈಮಲ್ಲಿ ಅವನ ಹತ್ರ ಹಣ ಇರುತ್ತೋ ಇಲ್ವೋ ಅದೆಲ್ಲ ನೆಕ್ಸ್ಟ್ ಅದು. ಸೊ ಅದು ಆ ಕ್ಷಣ ಕಳೆದ ಮೇಲೆ ಆಗುವಂಥ ವೇದನೆ, ಆ ಎಮೋಷನ್ಸ್ನ ಭಾಳ ಅಚ್ಚುಕಟ್ಟಾಗಿ ನನ್ನ ಗೆಳೆಯ ಭಾಳ ಸುಂದರವಾಗಿ ಅದನ್ನು ಕಟ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಈ ಸಿನಿಮಾ ನಿಜವಾಗ್ಲೂ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಮಾತ್ರ. ಅದಂತೂ ಪಕ್ಕ 100% ಕನೆಕ್ಟ್ ಆಗುತ್ತೆ. ನಾನು ಅಲ್ಲಲ್ಲೇ ಸ್ವಲ್ಪ ಹತ್ತುಬಿಟ್ಟೆ. ನಾನು ಈಗಲೂ ಒಂಥರ ಹೊಟ್ಟೆಲೆಲ್ಲ ಗುಡುಗುಡು ಆಗ್ತಾ ಇದೆ. ಸೊ ಅದು ಹೇಳೋಕ್ಕಾಗ್ತಾ ಇಲ್ಲ. ಆಗ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಇಂಟರ್ವಲ್ ಟೈಮಲ್ಲೂ ಒಂದು ಸ್ವಲ್ಪ ಅಳು ಬಂದ್ಬಿಡ್ತು. ಆಮೇಲೂ ಅದು ಕಣ್ಣಲ್ಲಿ ಹಂಗೆ ಎರಡು ಹನಿ ಹಂಗೆ ಕ್ಯಾರಿ ಆಗ್ತಾನೇ ಇತ್ತು. ಲಾಸ್ಟ್ ಮೂಮೆಂಟ್ವರೆಗೂ ಕ್ಯಾರಿ ಆಗ್ತಾ ಇತ್ತು. ಸೊ ಎಲ್ಲರಿಗೂ ಇದು ಕನೆಕ್ಟ್ ಆಗುತ್ತೆ. ಅಪ್ಪ ಆಗಿರೋರ್ಗೂ ಕನೆಕ್ಟ್ ಆಗುತ್ತೆ, ಅವರು ಅಜ್ಜ ಆಗಿರೋರ್ಗೂ ಕನೆಕ್ಟ್ ಆಗುತ್ತೆ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ. ನಾಳೆ ರಿಲೀಸ್ ಇದೆ. ಎಲ್ಲರೂ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಆ ಮ್ಯೂಸಿಕ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಪ್ರತಿಯೊಂದೂ ಭಾಳ ಅದ್ಭುತವಾಗಿದೆ. ಒಂದು ಟೀಮ್ ವರ್ಕ್ ಹೇಗಿರ್ಬೇಕಂತ ಹೇಳಿದ್ರೆ ಇವ್ರನ್ನ ನೋಡಿ ಕಲಿಬೇಕು. ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಒಳ್ಳೆಯದಾಗಲಿ, ಭಾಳ ಒಳ್ಳೆಯದಾಗಲಿ. ನಮಸ್ಕಾರ. ಈಗ ತಾನೇ ನಾನು ಕರ್ಣಾಕರ ಚಲನಚಿತ್ರವನ್ನು ನೋಡಿಕೊಂಡು ಬಂದ್ವಿ. ನನ್ನ ಆಸೆನ ಫುಲ್ಫಿಲ್ ಮಾಡೋದಕ್ಕೆ ಅವರೆಷ್ಟು ಒತ್ತಾಡ್ತಾರೆ ಇಡೀ ಜೀವನ ಅನ್ನೋದು ನಮಗೆ ಚಲನಚಿತ್ರದಲ್ಲಿ ಪೂರ್ತಿಯಾಗಿ ತೊಗೊಂಡೋಗಿದ್ದಾರೆ. ಭಾಳಷ್ಟು ಎಮೋಷನಲ್ ಸೀನ್ಸ್ ಇದೆ. ಅವರು ಗಂಡ ಹೆಂಡತಿ ಜಗಳ ಆಡೋದಾಗಲಿ, ಅದನ್ನು ಕೊಡ್ಸೋಕ್ಕಾಗಲಿಲ್ಲ ಅನ್ನೋದಾಗಲಿ, ಅಥವಾ ಅದು ಪೂರೈಸಲೇಬೇಕು ಅಂದ್ಬಿಟ್ಟು ಇವರು ಬೇರೆ ನಾನಾ ವಿಧವಾದ ಕೆಲಸಗಳನ್ನು ಕೂಡ ಹಮ್ಮಿಕೊಂಡು ಮಾಡೋದು, ಇದೆಲ್ಲ ಬಹುಶಃ ನಾವೆಲ್ಲ ಜೀವನದಲ್ಲಿ ಮಾಡಿದ್ದೀವಿ. ನಾವೆಲ್ಲ ಒಂದು ಉತ್ತಮವಾದ ಕೆಲಸ ಮೊದಲು ಸಿಗೋದಕ್ಕಿಂತ ಮುಂಚೆ ನಾವು ಭಾಳಷ್ಟು ನಾನಾ ಕೆಲಸಗಳನ್ನ ಮಾಡಿರ್ತೀವಿ. ಅದರಿಂದ ನಮಗೆಲ್ಲ ಇದು ಎಲ್ಲೋ ನಮಗೆ ತುಂಬ ತಟ್ಟುತ್ತೆ, ಹೃದಯಕ್ಕೆ ತಟ್ಟುತ್ತೆ. ಈಗ ತಾನೇ ನನಗೆ ನಮ್ಮ ಹೀರೋವ್ರ ಫಾದರ್ನ ಕೂಡ ನಾನು ಮಾತಾಡಿಸ್ದೆ. ಅವ್ರು ಹೇಳ್ತಾಯಿದ್ರು, ಯಾವಾಗ ಈ ಫೀಲ್ಡಿಗೆ ಬರೋದು ನಮ್ಗೆ ಇಷ್ಟ ಇರಲಿಲ್ಲ ಸರ್, ನಾನಂತೂ ವಿರೋಧಿಸ್ತಾ ಇದ್ದೆ, ಆದರೂ ಒಂದು ಮಾಡ್ತೀನಿ ಅಂತ. ಈಗ ನನಗೆ ಹೃದಯ ತುಂಬಿ ಬಂದಿದೆ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ, ಅವ್ನು ಚೆನ್ನಾಗಿ ಮಾಡಿದ್ದಾನೆ, ಆ ಫಿಲಮ್ ಮಾಡ್ತಾ ಸಕ್ಸಸ್ ಇದ್ದ, ನೀವೆಲ್ಲ ಇಷ್ಟೊಂದು ಜನ ಎಲ್ಲ ಹೇಳೋದ್ರಿಂದ ಅವ್ನು ಸಾಧಿಸಿದ್ದಾನೆ ಅಂತ ಅನ್ನಿಸ್ತು ನನಗೆ ಅಂತ ಹೇಳಿದ್ರು. ಆ ರೀತಿ ಬಾಳಬೇಕು ಅನ್ನೋದೇ ಕೂಡ ಹೀರೋ ಕರುಣಾಕರನ ಇಷ್ಟ ಕೂಡ ಆಗಿರುತ್ತೆ. ಕಡೆಗೆ ಅದನ್ನ ಅವ್ನು ಫುಲ್ಫಿಲ್ ಮಾಡ್ತಾನೆ. ಒಂದೇನು ಅಂದರೆ ನಮ್ಮೆಲ್ಲರಿಗೂ ಯಾಕೆ ತಟ್ಟುತ್ತೆ ಅಂದರೆ, ಜೀವನದಲ್ಲಿ ನ್ಯಾಯವಾಗಿ, ಸತ್ಯವಾಗಿ, ಪ್ರಾಮಾಣಿಕವಾಗಿ ನಡೀತಾ ಇದ್ದರೆ
ಅವರೆಲ್ಲರ ಆಸೆಗಳು ಪೂರೈಕೆ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ನನಗೆ ಮ್ಯೂಸಿಕ್ ತುಂಬ ಹಿಡಿಸ್ತು. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಹಾಡುಗಳು ತುಂಬ ಚೆನ್ನಾಗಿದೆ. ಅಪ್ಪ ಅನ್ನೋ ಹಾಡು ಕೂಡ ತುಂಬ ಚೆನ್ನಾಗಿದೆ. ನಾಳೆಯಿಂದ ಚಿತ್ರ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಫಿಲಮನ್ನು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ನಾನು ಕರುಣಾಕರ ಅನ್ನೋ ಸಿನಿಮಾನ ನೋಡಿದೆ. ಕನ್ನಡದಲ್ಲಿ ಇಂಥ ಸಿನಿಮಾಗಳು, ಈ ಥರ ಜಾನರ್ ಸಿನಿಮಾಗಳು ತುಂಬಾ ರೇರು ಅಂತ ಹೇಳ್ಬಹುದು. ಇಡೀ ಫ್ಯಾಮಿಲಿ ಕೂತು ಆರಾಮಾಗಿ ನೋಡ್ಬೋದಾದಂತಹ ತುಂಬ ಒಳ್ಳೆ ಸಿನಿಮಾ. ಡೈರೆಕ್ಟ್ರು ಈ ಕಥೆನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು, ಈ ಥರದ ಸಿನಿಮಾನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು ಅನ್ನೋದನ್ನ ನಾನು ಹೇಳಲ್ಲ. ನೀವು ಬಂದು ಸಿನಿಮಾನ ನೋಡಿ. ತುಂಬ ವಿಶೇಷವಾಗಿದೆ. ನನಗೆ ನಿಜವಾಗ್ಲೂ ಜಾನರೇ ಫಸ್ಟ್ ಆಫ್ ಆಲ್ ಡಿಫ್ರೆಂಟ್ ಅನಿಸ್ತು. ಯಾಕಂದರೆ ಬಾಲಿವುಡ್ಡಲ್ಲಿ ಈ ಥರ ಸಿನಿಮಾಗಳು ಬಂದಾಗ, ಮಕ್ಕಳನ್ನ ಇಟ್ಕೊಂಡು ಮಾಡಿದಾಗ ಜನ ನೋಡ್ತಾರೆ, ಅವ್ರಿಗೆ ಎಂಕರೇಜ್ ಮಾಡ್ತಾರೆ. ಯಾವುದು ತಾರೆ ಜಮೀರ್ ಪರ್, ಈ ಥರ ಒಂದು ಅಮೀರ್ ಖಾನ್ ಅಂತ ಉತ್ತಮವಾದಂತಹ ನಟ, ನಿರ್ದೇಶಕರು ಅಂಥವ್ರಿಂದ ಸಿನಿಮಾಗಳು ಮಾಡ್ತಾರೆ. ಕನ್ನಡದಲ್ಲಿ ಯಾಕೆ ಮಾಡಲ್ಲ? ಈಗ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಕಳು, ಎಸ್ಪೆಷಲಿ ಸ್ಕೂಲ್ಗೆ ಹೋಗೋ ಮಕ್ಳು ಏನಾದರೂ ಇದ್ದರೆ ಮಿಸ್ ಮಾಡದೆ ನಾನು ಕರುಣಾಕರ ಸಿನಿಮಾನ ನೀವು ನೋಡಲೇಬೇಕು. ಇದೇ ವೀಕೆಂಡ್ ಬನ್ನಿ ನೋಡಿ. ಆ್ಯಂಡ್ ಸ್ಪೆಷಾಲಿಟಿ ಏನಂದರೆ ಈಗ ಹಾಲಿಡೇಸ್, ಸೊ ಮಕ್ಕಳು ಮನೆಯಲ್ಲೇ ಇರ್ತಾರೆ. ನನ್ನ ಮಕ್ಕಳನ್ನ ಕರ್ಕೊಂಡೋಗಕ್ಕೆ ಒಂದು ಒಳ್ಳೆ ಸಿನಿಮಾ ಯಾವುದಪ್ಪ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಆದಷ್ಟು ಬೇಕಾ ನಾನು ಕರುಣಾಕರ ಅನ್ನೋ ಸಿನಿಮಾಗೆ ಬನ್ನಿ. ನನಗಂತೂ ಸಿನಿಮಾ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲರೂ, ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ನನಗೆ ಪರ್ಸ್ನಲಿ ಹೀರೋ ಬನ್ನಿ, ಅಫ್ಕೋರ್ಸ್ ತುಂಬ ಜನ ನೋಡಿರ್ತೀರ ಇವ್ರನ್ನ ಸೀರಿಯಲ್ಗಳಲ್ಲಿ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈಗಷ್ಟೇ ಯಾರೋ ಹೇಳ್ತಿದ್ರು ಮಾಲಾಶ್ರೀ, ಶ್ರುತಿ ಅವ್ರನ್ನೆಲ್ಲ ನೋಡ್ದಂಗಾಯ್ತು ಅಂತ. ನನ್ನ ಜೊತೆ ಕಲ್ಪನಾನು ನೋಡ್ದಂಗಾಯ್ತು ಅಲ್ಲಲ್ಲಿ ಅಂತಂದ್ರೆ. ನಿಜವಾಗ್ಲು ತುಂಬ ಒಳ್ಳೆ ನಟಿ ನೀವು. ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಡೀ ಸಿನಿಮಾ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ದಯವಿಟ್ಟು ಫ್ಯಾಮಿಲಿ ಎಲ್ಲರೂ ಸಹ ಬಂದು ಈ ಸಿನಿಮಾನ ನೋಡಿ, ನೀವೇ ಎಂಜಾಯ್ ಮಾಡ್ತೀರಾ, ಖುಷಿ ಪಡ್ತೀರಾ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಧಾ ಭಗವತಿ. ಎಲ್ರಿಗೂ ನಮಸ್ಕಾರ, ನಾನು ರಾಧಾ ಭಗವತಿ. ನಮ್ಮ ಸಿನಿಮಾದು ಪ್ರೀಮಿಯರ್ ಶೋ ಇವತ್ತಾಯಿತು. ಎಲ್ಲರ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ. ತುಂಬ ಖುಷಿ ಆಗ್ತದೆ ಎಲ್ಲರೂ ನೋಡಿ. ಆ್ಯಂಡ್ ಎಲ್ಲರೂ ತುಂಬಾ ಹ್ಯಾಪಿ ಆಗಿದ್ದಾರೆ ನಮ್ಮ ಸಿನಿಮಾವನ್ನು ನೋಡಿ. ಸೊ ನಾಳೆ ಅಂದರೆ ಏಪ್ರಿಲ್ 3ನೇ ತಾರೀಕು ನಾಳೆ ಸಿನಿಮಾ ರಿಲೀಸ್ ಆಗ್ತದೆ. ಸೊ ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ವೀಕ್ಷಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಒಳ್ಳೆ ಕಂಟೆಂಟ್ ಮೂವಿ ನಮ್ಮದು. ಜನ ಕೈ ಬಿಡಲ್ಲ ಅಂತ ನಾವೆಲ್ಲ ಭಾವಿಸ್ತೀವಿ. ಸೊ ದಯವಿಟ್ಟು ಇಲ್ಲಿವರೆಗೂ ತಂದು ಬಿಟ್ಟಿದ್ದೀವಿ ಸಿನಿಮಾನ, ಇನ್ನು ಮುಂದೆ ನೀವು ಕರ್ಕೊಂಡು ಹೋಗಬೇಕು ನಮ್ಮನ್ನು. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಸಿನಿಮಾ ಮುಗಿಸಿ ಆಚೆ ಬಂದ್ವಿ. ತುಂಬ ಖುಷಿ ಆಯಿತು. ಯಾಕೆಂತಂದರೆ ಎಮೋಷನ್ಗೆ ಅಷ್ಟು ಕನೆಕ್ಟ್ ಆದರು ನಮ್ಮ ಆಡಿಯನ್ಸು. ನನಗೆ ಆ್ಯಕ್ಚುಲಿ ನಿಜ ಮಾತೇ ಬರ್ತಾ ಇಲ್ಲ, ಯಾಕಂದರೆ ಅಷ್ಟು ಎಮೋಷನ್ ನಾನು ಆಗ್ತಾ ಇದ್ದೀನಿ. ಯಾಕೆಂದರೆ ಪ್ರತಿಯೊಬ್ಬ ಫಿಲಿಮ್ ಮೇಕರ್ಗೂ ಕೂಡ ಒಂದು ಡ್ರೀಮ್ ಇರುತ್ತೆ. ಆ ಡ್ರೀಮ್ ಫುಲ್ಫಿಲ್ ಆದಾಗ ಅಲ್ಲಿ ಸಿಗೋವಂಥ ಒಂದು ಏನು ಆನಂದ ಬಾಷ್ಪ ಅಥವಾ ಖುಷಿ, ಅದೆಲ್ಲ ಒಂದು ಕಡೆ ನಮಗೆ ವ್ಯಕ್ತಪಡಿಸೋಕ್ಕಾಗಲ್ಲ. ಸಿನಿಮಾ ಮಾತ್ರ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಸೊ ಹಾಗೆ ಇಲ್ಲಿ ನೋಡಿದವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಸಪೋರ್ಟ್ ನಮಗೆ, ನಮ್ಮ ಟೀಮಿಗೆ ಬೇಕು. ಯಾಕೆಂತಂದರೆ ಇದು ನನ್ನ ಒಬ್ಬನಿಂದಲ್ಲ, ಹಲವಾರು ಜನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ರೆ ಅವರೆಲ್ಲರೂ ಒಂದು ಪ್ರತಿಫಲ ಇವತ್ತು ಸಿನಿಮಾ ನಿಮ್ಮ ಮುಂದೆ ಬಂದಿದೆ. ಈ ಸಿನಿಮಾ ನಿಮ್ಮ ಮನೆ ಕತೆ ಸಿನಿಮಾ. ನಿಮ್ಮ ಮನೇಲೂ ಅಪ್ಪು ಅನ್ನೋ ಒಂದು ಕ್ಯಾರೆಕ್ಟರ್ ಇದ್ದೇ ಇರ್ತಾರೆ, ಕರುಣಾಕರ ಇರ್ತಾರೆ, ಮಮತಾ ಇರ್ತಾರೆ. ಟೋಟಲಿ ಒಂದು ಫ್ಯಾಮಿಲಿ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಈ ಸಿನಿಮಾ. ಸೊ ದಯಮಾಡಿ ಎಲ್ಲರೂ ಕೂಡ ನಾನು ಕರುಣಾಕರ ಸಿನಿಮಾ ನಿಮ್ಮ ಸಿನಿಮಾ ಅಂದ್ಕೊಂಡು ಬಂದು ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಈ ಚಿತ್ರದ ನಿರ್ಮಾಪಕ ನಮನ್ ನಾರಾಯಣ್ ಸಂತೋಷ್. ಸಿನಿಮಾನ ನಾನು ಕೂಡ ಎಲ್ಲ ಆಡಿಯನ್ಸ್ ಜೊತೆ ನಾನು ಗಮನಿಸ್ತಾ ಇದ್ದೆ. ತುಂಬಾ ಕನೆಕ್ಟ್ ಆಗ್ತಾ ಇದ್ರು. ಕೆಲವೊಂದು ಸಲ ಅವ್ರ ರಿಯಾಕ್ಷನ್ಸ್ಗಳನ್ನ ನೋಡಿ ನಮಗೆ ನಿಜವಾಗ್ಲೂ ನಮಗೂ ಅಳು ಬಂತು. ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ನಮ್ಮ ಬ್ಯಾನರಲ್ಲಿ ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಅಳಕಿತ್ತು ನಮಗೆ, ಏನು ಮಾಡ್ಬೋದು ಅಂತ. ಬಟ್ ಈ ಸಿನಿಮಾ ಮಾಡಿದಾಗ, ಈ ಔಟ್ಪುಟ್ ಎಲ್ಲ ನೋಡಿದಾಗ ನಿಜವಾಗ್ಲೂ ನಾವು ಸಿನಿಮಾ ಮಾಡಿದ ಸಾರ್ಥಕ ಅನ್ನಿಸ್ತು. ಸಿನಿಮಾ ನಮ್ಮ ಕಡೆಯಿಂದ ಮಾಡಾಗಿದೆ. ಇನ್ನೇನೇ ಇದ್ರೂ ಕೂಡ ನಿಮ್ಮ ಸರದಿ ಕನ್ನಡಿಗರು ಎಲ್ಲರೂ ಕೂಡ ನಿಮ್ಮ ಮನೆ ಮಕ್ಕಳು ಫ್ಯಾಮಿಲಿ ಸಮೇತ ಬಂದು ನಮ್ಮ ಸಿನಿಮಾನ ನೋಡಿ ಒಂದು ಕಂಟೆಂಟ್ ಇರುವಂಥ ಉತ್ತಮ ಫ್ಯಾಮಿಲಿ ನೋಡುವಂಥ ಒಂದು ಸಿನಿಮಾ.
ಎಲ್ಲರೂ ಸಿನಿಮಾ ನೋಡಿ ನಮ್ಮೆಲ್ಲರಿಗೂ ಎನ್ಕರೇಜ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪಾರ್ಟ್ ಅನ್ನೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಆಮೇಲೆ ತುಂಬ ದಿನ ಆದಮೇಲೆ ಈ ಸಿನಿಮಾವನ್ನು ಕಂಪ್ಲೀಟಾಗಿ ನೋಡಿದಾಗ ನನಗೂ ಕೂಡ ಇಂಥ ಒಂದು ಒಳ್ಳೆ ಸಿನಿಮಾನ ನಾವು ಮಾಡಿದ್ದೀವಿ ಅನ್ನೋದು ಮೊದಲಿಗೆ ನಮಗೆ ಖುಷಿ ಆಗ್ತಾ ಇದೆ. ಸೊ ಈ ನಮ್ಮ ಖುಷಿನ ನಿಮ್ಮ ಮಡಲಿಗೆ ಅರ್ಪಿಸ್ತಾ ಇದ್ದೀವಿ. ಇದನ್ನು ಆಡಿಸಿ ಲಾಲನೆ ಪಾಲನೆ ಮಾಡೋ ಜವಾಬ್ದಾರಿ ನಿಮ್ಮದು. ಒಂದು ಅದ್ಭುತವಾದಂಥ ಸಿನಿಮಾವನ್ನು ತಂದಿದ್ದೀವಿ ನಿಮಗೋಸ್ಕರ. ಸೊ ನೀವು ನಿಮ್ಮ ಸಪೋರ್ಟು ನಮ್ಮ ಚಿತ್ರತಂಡದ ಮೇಲೆ ಇರಲಿ, ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನಿಜವಲ್ಲೂ ನಾನು ಕರುಣಾಕರ ಸಿನಿಮಾ ಭಾಳ ಖುಷಿ ಆಯಿತು ನೋಡಿ. ನಿಜವಲ್ಲೂ ಬ್ಯೂಟಿಫುಲ್ ಆಗಿದೆ. ತಂದೆ ಮಗ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆ್ಯಂಡ್ ತಂದೆ ಎಷ್ಟು ಕಷ್ಟಪಡ್ತಾನೆ ಅನ್ನೋದು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ರಿಯಲಿ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಆರ್ಯನ್ ತೇಜ್ ಅವರು ಅಭಿನಯ ಮಾಡಿರೋ ಸಿನಿಮಾ ಬ್ಯೂಟಿಫುಲ್. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ದಯವಿಟ್ಟು ಸಿನಿಮಾ ನೋಡೋದಕ್ಕೆ ಎಲ್ಲ ಈ ತಂದೆ ತಾಯಂದಿರು ಕುತ್ಕೊಂಡು ನೋಡುವಂಥ ಸಿನಿಮಾ ಜೊತೆಗೆ ಮಕ್ಕಳನ್ನ ಕರ್ಕೊಂಬನ್ನಿ. ಮಕ್ಕಳನ್ನ ಕರ್ಕೊಂಬಂದರೆ ಈ ಸಿನಿಮಾ ಏನು ಅನ್ನೋದೊಂದು ಅರ್ಥ ಆಗುತ್ತೆ. ತಂದೆ ತಾಯಿಯರ ಕಷ್ಟ ಮಕ್ಕಳಿಗೂ ಅರ್ಥ ಆಗುತ್ತೆ. ಈ ಸಿನಿಮಾ ಅಷ್ಟು ಬ್ಯೂಟಿಫುಲ್ಲಾಗಿ ತೆಗ್ದಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಲಿ ಈ ಸಿನಿಮಾ ತಂಡಕ್ಕೆ. ನನಗಂತೂ ಭಾಳ ಇಷ್ಟ ಆಯಿತು. ನನ್ನ ಮಗನೂ ಕರ್ಕೊಂಬಂದ್ಬಿಟ್ಟಿದ್ದೀನಿ ಸಿನಿಮಾ ನೋಡೋಕ್ಕೆ. ಯಾಕಂದರೆ ನಿನಗೆ ಹೇಗೆ ಅನಿಸಿದೆ? ನನಗೆ ಜಾಸ್ತಿ ಚೆನ್ನಾಗಿ ಅನ್ನಿಸ್ತು. ಮತ್ತು ನನಗೆ ಇದರಲ್ಲಿ ಒಂದು ಕಲಿಕೆ ಏನಾಯ್ತು ಅಂದರೆ, ಬೇರೆ ಅಪ್ಪಂದಿರು ಅಥವಾ ಅಮ್ಮಂದಿರು ಎಲ್ಲ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ನಾನು ಕಲ್ತ್ಕೊಂಡೆ. ನೋಡಿ, ಅಪ್ಪಂದಿರು ಅಮ್ಮಂದಿರು ಎಷ್ಟು ಕಷ್ಟಪಡ್ತಾರೆ ಅಂತ ಈ ಸಿನಿಮಾದಲ್ಲಿ ಅರ್ಥ ಆಯ್ತೈತೆ. ನನ್ನ ಮಗನಿಗೆ ಅದೊಂದು ಫೀಲ್ ಆಗಿದೆ ಆ್ಯಕ್ಚುಲಿ. ಸೊ ಇದು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮಕ್ಕಳಿಗೂ ಅರ್ಥ ಆಗೈತೆ ಇದು. ಆಮೇಲೆ ಸುಮಾರು ಶಾಲೆ ಮಕ್ಕಳುಗಳು ತುಂಬ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಸೊ ಅವ್ರಿಗೆಲ್ರಿಗೂ ಅರ್ಥ ಆಗುತ್ತೆ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ. ನಾನು ಕರುಣಾಕರ ಮಿಸ್ ಮಾಡಿದೆ ನೋಡಿ. ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಅರಂದೇಶ್ ಕನ್ನಡ ಸೂಪರ್ ಮಾಡಿದೆ, ಬ್ಯೂಟಿಫುಲ್ ಆಗಿದೆ. ಎಲ್ರಿಗೂ ನಮಸ್ಕಾರ ಸರ್. ನಾನು ಕರುಣಾಕರ. ಇದು ನಮ್ಮ 3 ಇಯರ್ಸ್ ಜರ್ನಿ ಇದೆ ಇದರಲ್ಲಿ. ಡೈರೆಕ್ಟ್ರು ಫಸ್ಟ್ ಟೈಮ್ ನನಗೆ ಸ್ಟೋರಿ ಬಂದು ಹೇಳಿದಾಗಲೇ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನನ್ನ ಪರ್ಸ್ನಲ್ ಲೈಫಲ್ಲೂ ಇದು ನಡೆದಿದೆ. ನಾನು ಸಣ್ಣ ವಯಸ್ಸಲ್ಲಿ ಇದ್ದಾಗ ನಮ್ಮ ತಂದೆಗೆ ಒಂದು ಸೈಕಲ್ ಕೊಡಿಸಿ ಅಂತ ಕೇಳ್ತಿದ್ದೆ ನಾನು. ಬಟ್ ಅವ್ರು ನನಗೆ ಸೈಕಲ್ ಕೊಡ್ಸೋಕ್ಕಾಗಲಿಲ್ಲ. ಸೊ ಆ ಕೊರಗು ನನಗೆ ಇವಾಗಲೂ ಇದೆ. ನಮ್ಮ ತಂದೆ ಇಲ್ಲ ಈಗ, ಬಟ್ ಆದರೆ ಆ ಕೊರಗು ನನಗೆ ಇವಾಗಲೂ ಇದೆ. ಸೊ ಪ್ರತಿ ಸಲ ನಾನು ಈ ಸಿನಿಮಾಲಿ ಬರೋವಂಥ ಸೀನ್ಸ್ ನೋಡಿದಾಗಲೂ ನಮ್ಮ ಅಪ್ಪನ ನಾನು ಯಾವಾಗಲೂ ನೆನೆಸ್ಕೊತೀನಿ. ಸೊ ಈ ಬ್ಯೂಟಿಫುಲ್ ಸಿನಿಮಾ ಮಾಡಿದ್ದಕ್ಕೆ ಡೈರೆಕ್ಟರ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಂತೋಷ್ ಸರ್ದು ಇದು ಫಸ್ಟ್ ಪ್ರೊಡಕ್ಷನ್ ನಮ್ಮ ಪಾಪ್ಕಾರ್ನ್ ಸಿನಿಮಾ ಬ್ಯಾನರಲ್ಲಿ. ಅವ್ರಿಗೆ ಈ ಸಿನಿಮಾ ಒಳ್ಳೆ ಹೆಸರು ಹಾಗೂ ಒಳ್ಳೆ ರೆವೆನ್ಯೂ ತಂದು ಕೊಡಲಿ ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಸಿನಿಮಾ ವರ್ಕ್ ಮಾಡಿರೋಂಥ ಎಲ್ಲ ಆ್ಯಕ್ಟರ್ಸು ಸರಿ, ಎಲ್ಲ ಟೆಕ್ನಿಷಿಯನ್ಸು ಸರಿ, ಆ್ಯಂಡ್ ನನ್ನ ಜೊತೆ ವರ್ಕ್ ಮಾಡಿದಂಥ ನಮ್ಮ ಸಿಂಗರ್ಸು, ಸೌಂಡ್ ಇಂಜಿನಿಯರ್ಸು ಆಗಲಿ, ಎಲ್ಲ ಟೆಕ್ನಿಷಿಯನ್ಸ್ಗೂ ಒಂದೊಳ್ಳೆ ಹೆಸರಾಗಲಿ, ಸಕ್ಸಸ್ ತಂದುಕೊಡ್ಲಿ ಅಂತ ಕೇಳ್ಕೊತ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ. ಈ ಸಿನಿಮಾ ಇಡೀ ಕನ್ನಡ ಜನತೆಗೆ ರೀಚ್ ಆಗೋ ಥರ ಮಾಡಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಇದೆ, OTT ಬರುತ್ತೆ ನೋಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ಉದಾಸೀನ ಮಾಡಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾ. ಸೊ ಬುಕ್ ಮೈ ಶೋಲ್ಲಿ ಈಗಾಗಲೇ ಓಪನ್ ಆಗಿದೆ ಟಿಕೆಟ್ಸು. ದಯವಿಟ್ಟು ಬುಕ್ ಮಾಡ್ಕೊಂಡು ಬಂದು ಫ್ಯಾಮಿಲಿ ಜೊತೆ ಬಂದು ನೋಡಿ. ಇಟ್ ವಿಲ್ ಬಿ ಎ ಕಂಪ್ಲೀಟ್ ಎಂಟರ್ಟೈನಿಂಗ್ ಸಿನಿಮಾ. ಸಾಂಗ್ಸು, ಕಾಮಿಡಿ, ಎಮೋಷನ್ ಬ್ಲಾಕು ಎಲ್ಲನೂ ಇದೆ. ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಸೊ ಮಚ್. ಸೊ ದಿಸ್ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್. ಅಂದರೆ ಈ ಸಿನಿಮಾ ನೋಡಿದಾಗ ನಾವು ಸಿನಿಮಾ ನೋಡ್ತಿದ್ದೀವಿ ಅಂತ ಫೀಲ್ ಆಗ್ತಿರ್ಲಿಲ್ಲ. ನಮ್ಮ ರಿಯಾಲಿಟಿ, ನಮ್ಮ ಚೈಲ್ಡ್ಹುಡ್ ಏನಿದೆ ಅದನ್ನು ಲೈಕ್ ಲಿವ್ ಮಾಡ್ತಿದ್ದೀವಿ ಅನ್ನೋ ಇಮೋಷನ್ಸ್ ಇತ್ತು. ಆ್ಯಂಡ್ ಒನ್ ಥಿಂಗ್ ಈ ಮೂವಿನಲ್ಲಿ ನನಗೆ ತುಂಬ ಇಷ್ಟಪಟ್ಟಿರೋದಂತ ಹೇಳಿದ್ರೆ, ನನ್ನ ಚೈಲ್ಡ್ಹುಡ್ಡಿಗೆ ಹೋಗಿ ಅಲ್ಲಿ ನಾನು ಮಾಡಿರೋ ಕುತಂತ್ರ ಎಲ್ಲ ಏನಿದೆ ಅದನ್ನು ನನಗೆ ಇಟ್ಸ್ ಲೈಕ್ ಅ ಬ್ರಿಂಗ್ ಬ್ಯಾಕ್ ಮೆಮೊರಿ. ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಅಮ್ಮನ ಹತ್ರ ನನಗೆ ಅದು ಬೇಕು ಇದು ಬೇಕು, ಎಸ್ಪೆಷಲಿ ನಾನು ತುಂಬ ಹಠ ಮಾಡಿಸ್ತಿದ್ದೆ ಈ ಥರದ್ದೆಲ್ಲ ಎಕ್ಸ್ಪೆನ್ಸಿವ್ ಟಾಯ್ಸ್ಗೆಲ್ಲ ಅಲ್ಲ, ಬಟ್ ಚಿಕ್ಕ ಪುಟ್ಟ ವಸ್ತು ಅಂದರೆ ಈ ಬಟ್ಟೆ ಆಗಿರ್ಬೋದು, ಬಳೆ ಆಗಿರ್ಬೋದು, ಅದೆಲ್ಲ ಕೊಡಿಸು ಅಂತ. ಬಟ್ ಆ ಟೈಮಲ್ಲಿ ನನ್ನ ಅಮ್ಮ ಅದನ್ನೆಲ್ಲ ಕೊಡ್ಸೋಕ್ಕೆ ಎಷ್ಟು ಹಿಂಜರಿತಾ ಇದ್ರು ಅಂದರೆ, ಆ ಟೈಮಲ್ಲಿ ಅವ್ರಿಗೆ ಅದನ್ನು ಅಫೋರ್ಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನಾನು ಅದನ್ನು ಥಿಂಕ್ ಮಾಡಿರಲಿಲ್ಲ, ಲೈಕ್ ಯಾಕೆ ಆಗ್ತಾ ಇಲ್ಲ, ಕೇಳ್ತಾ ಇರೋದೊಂದು ಬಟ್ಟೆ ಅಥವಾ ಒಂದು ಲೈಕ್ ಬಳೆ ಆ ಥರದ್ದು ಆಗಿರ್ಬೋದು, ಬಟ್ ಏನಕ್ಕೆ ಕೊಡಿಸ್ತಿಲ್ಲ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಬಟ್ ಇವಾಗ ನಾನು ನನ್ನ ಸ್ವಂತ ಕಾಲಲ್ಲಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಐ ಲಿಟ್ರಲಿ ಫೀಲ್ ಆ ಟೈಮಲ್ಲಿ ಅವ್ರಿಗೆ ಅದೊಂದು ಅಫೋರ್ಡ್ ಮಾಡೋಕ್ಕೆ ಎಷ್ಟು ಕಷ್ಟ ಇತ್ತು ಅಂತ. ಆ್ಯಂಡ್ ಈ ಮೂವಿನಲ್ಲಿ ಆ ಒಂದು ಪಾಯಿಂಟ್ ಏನಿದೆ ಅದನ್ನು ತುಂಬ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ.
ಆ್ಯಂಡ್ ಟೀಮ್ ಬಗ್ಗೆ ಹೇಳೋದಾದರೆ ದ ಎಂಟೈರ್ ಟೀಮ್ ವಾಸ್ ರಿಯಲಿ ಸೂಪರ್. ಲೈಕ್ ಆ್ಯಕ್ಟಿಂಗ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಎಸ್ಪೆಷಲಿ ದ ಸಾಂಗ್ಸ್, ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ್ಯಕ್ಟಿಂಗ್ ವಾಸ್ ಅಮೇಝಿಂಗ್. ಈವನ್ ದ ಸ್ಕ್ರೀನ್ ಪ್ಲೇ ಎವ್ರಿಥಿಂಗ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ನಮ್ಮ ಥರ ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಯಾವ ಥರ ಹಠ ಮಾಡ್ತಿದ್ದೆ ಆ ಥರ ಹಠಮಾರಿ ಮಕ್ಕಳು ಯಾರಿರ್ತಾರೆ ಅವರನ್ನು ಪರ್ಸ್ನಲ್ ಆಗಿ ಪರ್ಟಿಕ್ಯುಲರ್ ಆಗಿ ಕರ್ಕೊಂಡು ಬಂದು ತೋರಿಸುವಂಥ ಮೂವಿ ಇದು. ಸೊ ಐ ವಿಶ್ ಆಲ್ ದ ಸಕ್ಸಸ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಥ್ಯಾಂಕ್ ಯು. ಲೈಕ್ ಈ ಥರ ಒಂದು ಮೆಮೊರಿನ ವಾಪಸ್ ನಮಗೆ ತಂದು ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅಮೇಝಿಂಗ್ ಡೈರೆಕ್ಷನ್, ಮೇಕಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮನ ಸ್ಯಾಕ್ರಿಫೈಸ್ ಏನು ಅದೆಲ್ಲ ನಮಗೆ ಇವಾಗ ಇದೆಲ್ಲ ಮೂವಿ ನೋಡ್ತಾ ಇದ್ದಾಗ ಫುಲ್ ಎಲ್ಲ ರೀಕಾಲ್ ಆಗುತ್ತೆ. ಬಟ್ಟೆ ಕೊಡಿಸಿ ಅದು ಕೊಡಿಸಿ ಇದು ಕೊಡಿಸಿ ಅಂತ ತುಂಬ ಹಠ ಮಾಡ್ತಾಯಿದ್ವಿ. ಈ ಮೂವಿ ನೋಡ್ತಾ ಇದ್ದಾಗ ಆವಾಗ ಅರ್ಥ ಆಗುತ್ತೆ, ಅಯ್ಯೋ ನಾವು ಎಷ್ಟು ಹಠ ಮಾಡ್ತಾ ಇದ್ವಲ್ಲ ಪಾಪ, ಆ ಟೈಮಲ್ಲಿ ಅಷ್ಟು ಕಷ್ಟ ಇತ್ತು. ಇವಾಗ ವಿ ಕ್ಯಾನ್ ಗೆಟ್ ಎನಿಥಿಂಗ್ ಬೈ ಆರ್ ಮನಿ, ಬಟ್ ಆ ಟೈಮಲ್ಲಿ ತುಂಬ ಕಷ್ಟ ಇತ್ತು, ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅಪ್ಪ ಅಮ್ಮನ ಬಗ್ಗೆ ಇವಾಗ ಖುಷಿ ಅನ್ಸುತ್ತೆ, ಅಯ್ಯೋ ನಾವೆಷ್ಟು ಇದು ಮಾಡಿದ್ದೀವಿ ಅಂತ ಅಂದ್ಕೊಂಡು. ಆಮೇಲೆ ವೆನ್ ಇಟ್ ಕಮ್ಸ್ ಟು ಇಂಡಸ್ಟ್ರಿಲಿ ಇದ್ಕೊಂಡು ಅವರು ಒಂದು ದುಡ್ಡು ಹಾಕೋದ್ರ ಬಗ್ಗೆ ಆಗಿರ್ಬೋದು, ಪ್ರೊಡ್ಯೂಸರ್ನ ಹುಡ್ಕೋದಾಗಿರ್ಬೋದು, ಎಷ್ಟು ಒದ್ದಾಡ್ತಾ ಇದ್ದಾರೆ ಎಲ್ಲರೂ ಅನ್ನೋದು ಕೂಡ ಅಲ್ಲಿ ರಿಯಲೈಸ್ ಆಗ್ತದೆ. ವೆರಿ ಗುಡ್ ಕಾನ್ಸೆಪ್ಟ್. ಆ್ಯಂಡ್ ಅಲ್ಲ ಮೂವಿ ಮೇಕಿಂಗ್ ಎಷ್ಟು ಕಷ್ಟ ಇದೆ, ಲೈಕ್ ಒಂದು ಸಿನಿಮಾ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ, ಅದರ ಹಿಂದೆ ಪ್ರತಿಯೊಬ್ಬರು ಪಡೋ ಕಷ್ಟ ಏನಿದೆ ಅದನ್ನು ತುಂಬ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಬೀಯಿಂಗ್ ಆರ್ಟಿಸ್ಟ್ ನಮಗೆ ಅದು ತುಂಬ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ನಾನು ಕರ್ನಾಕರ ಟೀಮ್.